ಅಡಿಗೆ ಮಾಡಿಯಾ? ಗಂಜಿ ಯಾರಿಗೆ ಮಾಡಿದಿ? ಪಾಪುಗ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನನ್ನ ಮಗಳ ಒಂದು ಸ್ಕೂಲ್ ಎನ್ಕ್ವೈರಿಗೆ ಹೊಂಟಿದ್ದೆ. ಲಾಸ್ಟ್ ವಿಡಿಯೋದಾಗ ಹೇಳ್ದಂಗೆ ಮೇ ಬಿ ಇದು ನನ್ನ ಲಾಸ್ಟ್ ಎನ್ಕ್ವೈರಿ ಅಂತ ಅನ್ನಿಸ್ತದೆ. ಬೆಟರ್ ಅದು ಫೈನಲ್ ಮಾಡಬೇಕು. ಒಂದು ಸ್ಕೂಲ್ ಆಪ್ಷನ್ ಅದ, ಅದನ್ನ ಫೈನಲ್ ಮಾಡಬೇಕು, ಅಥವಾ ಈಗೆಲ್ಲ ಓದ್ಲಿಕ್ಕತ್ತರೋ ಅಲ್ಲೇ ಕಂಟಿನ್ಯೂ ಮಾಡಬೇಕು. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್. ಎಲ್ಲಿ ಹೊಂಟೇವೀಗ? ಎಲ್ಲಿ ಹೊಂಟೇವೀಗ? ಅಲ್ಲ, ನಂಗೆ ಏನು ತೋರಿಸ್ಬೇಕಂತ ಅದನ್ನ ಹೇಳಿ ಫಸ್ಟ್. ಹಾಂ, ಅಡಿಗೆ ಮಾಡಿಯಾ? ತೋರಿಸ್ಬಾ. ಭಾರಿ ಆತ್ ಬಿಡ. ಅಡಿಗೆ ಶುರು ಮಾಡಿಯೇನ? ಏನು ಮಾಡಿದೆ ಅಡಿಗೆ? ಅಲ್ಲ, ಏನು ಮಾಡಿ ಎಕ್ಸ್ಪ್ಲೇನ್ ಮಾಡು. ಬರೀ ಅಡಿಗೆ ಮಾಡಿದೆ ಅಂದ್ರೆ ಏನು ಮಾಡಿ ಗೊತ್ತಿಲ್ಲ. ಬಟ್ ಗಂಜಿ ಪಾಪುಗ ಗಂಜಿ. ವೆರಿ ಗುಡ್. ಮತ್ತೆ ಓಕೆ ಓಕೆ. ಸೊ ಗಂಜಿ ಯಾರಿಗೆ ಮಾಡಿದಿ? ಪಾಪುಗ. ಸೊ ಗಂಜಿ ಪಾಪುಗ ಈಕೆ ಮಾಡ್ಯಾಳ. ನಿಮ್ಮ ಪಾಪು ಎಷ್ಟು ಗಂಟೆ ಕುಡಿತದವ ಗಂಜಿ? ನೀವು ಮಾಡಿದ್ರೆ ಕುಡಿತದ? ನೀನು ಮಾಡಿಲ್ಲನ? ಓಕೆ ಓಕೆ, ಮಾಡಂಗಂದ್ರೆ. ಹೌದಾ? ಆಲ್ರೆಡಿ ಗಂಜಿ ರೆಡಿ ಆಗ್ಯದ. ತುಂಬ ಅದಲ್ಲ ಗಂಜಿ. ಓಕೆ. ಅದು ಬದಾಮ 3 ಬದಾಮ್ ತಗೊಂಡಿದ್ಯಾ ಪೇಟೆಗ. ಆಮೇಲೆ ಸುಲಿದಿ ಸಿಪ್ಪಿ ಸುಲಿದಿ ಮತ್ತೆ ಅದು ಕುಟ್ಟೋದು ಇರ್ತದಲ್ಲ, ಪುಡಿ ಮಾಡೋದು ಕುಟ್ಟೋದು, ಅದು ಕುಟ್ಟಿ ಗಂಜಿ ಹಿಂಗ ಇದು ಬಟ್ಲ ತಗೊಂಡು ಹಿಂಗ ಮಿಕ್ಸ್ ಮಾಡಿ ಇದ್ರೊಳಗೆ ಹಾಕೇನಿ. ಹೌದಾ? ಆಮೇಲೆ ಈಗ ಹಿಂಗ್ ಮಾಡಿ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಸೊ ಇವತ್ತಿನ ಹಾಲಿಡೇ ಸ್ಪೆಷಲ್ ಏನು? ಸೇವು. ಓಕೆ. ಇಷ್ಟು ತಗೊಂಡಿರ್ತೀನಿ, ಸಾಕು. ಯಾಕೆ? ನನ್ನ ಮಗಳದ್ದು ಒಂದು ಸ್ಪೆಷಾಲಿಟಿ ಅಂದ್ರೆ ಏನಾರ ತಿನ್ಲಿಕ್ಕೆ ಕೊಟ್ಟರೆ ಅದು ಒಂಚೂರು ಚೆಲ್ಲಿ ಬಿಡ್ತಾಳೆ ಪಟ್ ಅಂತಂದು. ಆಮೇಲೆ ಪಾಪ ತಾನ ಬೆಳಿತಾಳೆ. ಹೌದಲ್ವಾ? ಏನು ಚೆಲ್ಲಿದಿ? ಗಂಜಿ ಅಂತ, ಸೇವಿಗೆ ಗಂಜಿ ಅಂತ. ನಿನಗೆ ಇಷ್ಟ ಅನ್ನೋ ಹಗಲೆಲ್ಲ ಹಂಗೇನು ಚೆಲ್ಬೇಕಂದ್ರೆ ಇಷ್ಟನಾ ನಿಂಗೆ ಹಗಲೆಲ್ಲ ಚೆಲ್ಬೇಕಂದ್ರೆ? ಮತ್ತೆ ಯಾರಿಗೆ ಚೆಲ್ಲಿದಿ? ಅದನ್ನ ತಿನ್ಲಿಕ್ಕೆ ಹೋಗ್ಬೇಡ. ಏನು ಧೂಳ ಗೀಳ ಎಲ್ಲ ಮಿಕ್ಸ್ ಆಗಿರ್ತದ್ರಾಗ, ತಿನ್ಬೇಡ, ಹೊರಗಡೆ ಚೆಲ್ಬಿಡು. ಮಧ್ಯಾಹ್ನದ ನಿದ್ದೆ ಮುಗಿಸಿದೆ ಇವ ನನ್ನ ಮಗ. ನಿದ್ದೆ ಆಯ್ತೇನೋ? ನಿದ್ದೆ ಆಯ್ತಾ? ಅದರಿಂದ ಒಂಚೂರು ಬೀಳ್ಬೇಕೇನೋ, ಬಿದ್ದು ಅಳಬೇಕಲ್ಲ ಒಂದು ಸ್ವಲ್ಪ. ಹಾಂ ಅಪ್ಪಣ್ಣ ಊಟ ಮಾಡಿಲ್ಲ ನೀನು? ಹಂಗ ಮಕ್ಕೊಂಡಿಯನ? ಹಾಂ ಇಲ್ಲನಾ? ಹೌದಾ? ಲೇ ಎದ್ದಿದೆ? ಹಾಂ, ಬಡ್ಸ ಸರಿ. ಅದನ್ನ ಬಾಗ್ಲಾಕ ಸೌಕಾಶಗಿಳಿ. ಎದಕ್ಕೆ ಕಳ್ತೀವಿ ಸುಮ್ಮನೆ? ನಿದ್ದೆ ಬಂದಿದ್ರೆ ಮಲ್ಕೋ, ಇಲ್ಲಾಂದ್ರೆ ಎದ್ದು ಕೊಡು. ಅಳ್ತಿ ಯಾಕ? ಹಸಿವಾಗ್ಯದ? ಹಾಂ, ಬಾ ಊಟ ಮಾಡ್ಬಾ. ಈ ತಿರ್ಕೊಂಬೀಳ್ಲಿಕ್ಕೆ ಇವೆಲ್ಲ ಆಟಗಳು. ಹೌದಲ್ಲಪ್ಪ? ನನ್ನ ಮಗ ಹೆಂಗಂದ್ರೆ ಎದ್ದ ತಕ್ಷಣ ಒಂದು ಸ್ವಲ್ಪ ತೊಳೋದು ಅವನಿಗೆ ಇಷ್ಟ. ಅದಕ್ಕೆ ಅಳತಾನ ಅವನು. ಅಳಪ್ಪಣ ಅಳು.
ಲೈಟ್ ಆರ್ಸೋದು. ಸರಿ ಮಸ್ತವಲ್ಲ ನಿಂಗೆ ಖುಷಿ ಏನೋ ನೋಡಿದ್ರೆ ನಿಂಗೆ ಖುಷಿ ಏನೋ ನೋಡಿದ್ರೆ ಅಲ್ಲೇ ಇಡು ಬಂದ್ಗಿಂದವ ಇಲ್ಲೇ ಕೂತಾವ ನೋಡ ಹೋಗೋದೇ ಇಲ್ಲ. ಸೊ ಗೈಸ್ ಇವತ್ತು ರಜೆ ಇದ್ದಿದ್ದರಿಂದ ಬೆಳಿಗ್ಗಿಂದ ಇಷ್ಟು ಆ್ಯಕ್ಟಿವಿಟೀಸ್ ಆದವು. ಅಮ್ಮ ಬೆಂಗಳೂರಿಂದ ಬರೋರಿದ್ದರು, ಅವರು ಇವತ್ತು ಬಂದರು. ಸೊ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಆಗಲಿಲ್ಲ. ಸೊ ಇವತ್ತು ಸಂಕಷ್ಟ ಇಲ್ಲ, ಗಣಪನ ಗುಡಿಗೆ ಹೋಗ್ಬೇಕಾಗಿತ್ತು, ಆಗಲಿಲ್ಲ. ಇವತ್ತು ನಮ್ಮಮ್ಮ ನನಗೇನೋ ಒಂದು ಗಿಫ್ಟ್ ತಂದಾರ, ಸ್ನ್ಯಾಕ್ಸ್ ತಂದಾರ ಊರಿಂದ, ನೋಡಂಬರ್ರಿ. ಸೊ ಬೆಂಗಳೂರಿಂದ ಬಂದಿರೋ ಗಿಫ್ಟ್ಗಳಿದಾರ ನನಗೆ. ಸೊ ನಮ್ಮಕ್ಕ ನನಗಾಗಿ ಕಳಿಸ್ತಂಥ ಒಂದು ಗಿಫ್ಟ್ ಹೆಲ್ದಿರಾಮ್ಸ್ದು ಚೂಡ ಆ್ಯಂಡ್ ಆಲ್ಸೋ ಚಕ್ಲಿ. ಸೊ ಈಕಿ ಸೌಖ್ಯ ಅಂತ ನಮ್ಮ ಅಕ್ಕನ ಮಗಳು ಬ್ಯಾಂಗ್ಳೂರಿಂದ ಬಂದಾಳ. ಸೊ ಸೇ ಹಾಯ್ ಹಾಯ್ ಅನ್ಬೇಕು. ಈಕಿ ಸಂಮಿತಾ. ಹಾಯ್. ಏನು ಎಲ್ಲಿ ಕರ್ಕೊಂಡು ಹೋಗಿ ನಾಳೆ? ನಾಳೆ ನಾನು ಅಂಗಡಿಗೆ ಹೋಗಿ ಬರ್ತದಲ್ಲ. ಹಂಗೆ ನೋಡಿದ್ರಿ ಏನು? ಇಲ್ಲ ಮಾಡಲ್ಲ ಬೇಡ ಊಟ ಮಾಡಿ ನಾನು ಸ್ಟಾಪ್ ಮಾಡ್ತೀನಿ. ಓಕೆ, ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಓಕೆ, ಎಷ್ಟು ಗಂಟೆಗೆ? ಓಕೆ, ನಾ ಹಂಗಂದ್ರೆ ಶುಕ್ರವಾರ ಕರ್ಕೊಂಡು ಹೋಗ್ತೇನೆ. ಈಕಿಗೆ ನಾಳೆ ಬೇಡ, ಶುಕ್ರವಾರ ಬೇಕಂತ ಈಕಿಗೆ. ಹಾಂ ಇಲ್ಲ, ನಾ ವಿಡಿಯೋ ಶೂಟ್ ಮಾಡ್ಲಿದ್ದೀನಿ, ವ್ಲಾಗ್ ಮಾಡ್ಲಿದ್ದೀನಿ ನಾನು. ಅಲ್ಲ ಊಟ ಮಾಡ್ಸಕ್ಕಿಗೆ ಆಕಿ ಊಟ ಮಾಡ್ಸ. ವಾವ್ ಬ್ಯೂಟಿ. ಏನು ಇಬ್ಬರದ್ದು ಏನು ತಿಳ್ಕೊಂಡ್ರಿ? ಚಪಾತಿ, ಪಚ್ಚಡಿ, ದಾಲ್ ಆ್ಯಂಡ್ ಉಪ್ಪಿನಕಾಯಿ. ಗೈಸ್ ಬೆಳಿಗ್ಗೆ ಸ್ಕೂಲ್ಗೆ ಹೋಗಿದ್ನಲ್ಲ, ಸ್ಕೂಲ್ ಬಗ್ಗೆ ನಿಮ್ಗೆ ವಾಪಸ್ ಮಾತಾಡ್ಲಿಕ್ಕೆ ಆಗಲಿಲ್ಲ. ಆಲ್ಮೋಸ್ಟ್ ಕನ್ಫ್ಯೂಷನ್ ಆಗಿದ್ದೇವೆ ಅದೇ ಸ್ಕೂಲ್ನಾಗ ಕಂಟಿನ್ಯೂ ಮಾಡ್ಬೇಕಾ ಏನು ಅಂತಂದು. ಸೊ ಅದನ್ನ ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಾಗ ತಿಳಿಸ್ತೀನಿ, ಯಾವ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದೆ ನನ್ನ ಮಗಳದು, ಏನು ಅಲ್ಲಿ ಸ್ಕೂಲ್ನಾಗಿರೋ ಆ್ಯಕ್ಟಿವಿಟೀಸ್ ಏನಂತ ನೆಕ್ಸ್ಟ್ ವ್ಲಾಗ್ನಾಗ ತಿಳಿಸ್ತೀನಿ. ಯಾಕಂದ್ರೆ ಬಿಸಿಲಿನ ಹೊಡೆತ ಹೊರಗಡೆ ಜಾಸ್ತಿ ಇರೋದ್ರಿಂದ ಮೊಬೈಲ್ ಭಾಳ ಹೀಟ್ ಆಗಿಬಿಟ್ಟಿತ್ತು, ಹಿಂಗಾಗಿ ಒಟ್ಟು ವಿಡಿಯೋ ಮಾಡ್ಲಿಕ್ಕೆ ಹೋಗಲಿಲ್ಲ. ಸೊ ಇವತ್ತು ರಜಾ ದಿನ ಇತ್ತು, ನಂದು ಪರ್ಸ್ನಲ್ ವರ್ಕ್ಸ್ ಎಲ್ಲ ಮುಗಿಸ್ಕೊಂಡೆ, ಕೆಲವೊಂದು ಬಿಲ್ ಪ್ರಿಂಟ್ ಮಾಡಿಸೋದಿತ್ತು, ಬಿಸ್ನೆಸ್ ಸಂಬಂಧಪಟ್ಟ ಅದು ಎಲ್ಲ ಆಯಿತು. ಇವತ್ತಿನ ರಜಾ ದಿನಾನ ಎಲ್ಲ ಪರ್ಸ್ನಲ್ ವರ್ಕ್ಸ್ನ ಕಂಪ್ಲೀಟ್ ಮಾಡೋ ಮುಖಾಂತರ ಮುಗಿಸ್ಕೊಂಡೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್.